ಗುರು ನಿನ್ನೆ ಮ್ಯಾಚ್ ನೋಡಿದ್ರ MI ವರ್ಸಸ್ CSK. ಏನ್ ಗುರು ಮ್ಯಾಚ್ ಅದು, ತಮ್ಮದೇ ಹೋಮ್ ಗ್ರೌಂಡ್ ಬಂದ್ಬಿಟ್ಟು ಬೇರೆ ಟೀಮ್ ಗೆಲ್ತಾರೆ ಅಂತಂದ್ರೆ ಏನ್ ಹೇಳೋದಿಂತ ಟೀಮ್ಗಳಿಗೆ. ನೀವ್ ಹೇಳ್ಬೋದು ಬ್ರೋ, ನಮ್ಮ RCB ಟೀಮ್ ಕೂಡ ಲಾಸ್ಟ್ ಮ್ಯಾಚ್ ಡೆಲ್ಲಿ ಮೇಲೆ ಸೋಲ್ತು ಅಂದ್ಬಿಟ್ಟು. ಬಟ್ ನಮ್ಮ RCB ಈಸಿಯಾಗಿ ಮ್ಯಾಚ್ ನ ಸೋಲೊಪ್ಕೊಳ್ಳಿಲ್ಲ. ಅಪ್ ಟು ಫೈನಲ್ ಓವರ್ ತನಕ ಬಂದ್ರು, 19ನೇ ಓವರ್ ತನಕ ಅಲ್ಲೂ ಕೂಡ ವಿನ್ನಿಂಗ್ ಮೂಮೆಂಟ್ ಇತ್ತು. ಸೊ ಶೆಫರ್ಡ್ ಅವರಿಗೆ ಬೌಲಿಂಗ್ ಕೊಟ್ಟರು, ಅದು ಕೂಡ 2 ಬಾಲ್ ಡಾಟ್ ಆಯ್ತು. 3-4 5ನೇ ಬಾಲ್ 6-4 ಹೋಗಿ ವಿನ್ ಅಂತೂ ಆಯ್ತು. ಬಟ್ ನಾವು ಅಷ್ಟು ಈಸಿಯಾಗಿ ಮ್ಯಾಚ್ ಅಂತೂ ಬಿಟ್ಕೊಡ್ಲಿಲ್ಲ, ಹೌದಲ್ವಾ. ಬಟ್ ನಾನು ಇಲ್ಲಿ MI ವಿಷಯ ತಗೊಳ್ತಾ ಇದ್ದೀನಿ ಗುರು. ಲಾಸ್ಟ್ ಸೇಮ್ ಟು ಸೇಮ್ ಅದೇ ಪಿಚ್ ಅಲ್ಲಿ RCB ವರ್ಸಸ್ ಅವ್ರು ನಮ್ಮ RCB ಅವರು 200+ ಅನ್ನ ಕೊಟ್ರು. ಸೇಮ್ ಇವರು ಕೂಡ ಹೊಡಿಬಡಿ ಆಟ ಆಡ್ತಾ ಹತ್ರ ಬಂದ್ರು ಗುರು. ನಿಜ ಹೇಳ್ತೀನಲ್ವಾ, ಅವತ್ತಿನ ಮ್ಯಾಚ್ ಲಾಸ್ಟ್ ಒಂದು 2 ಓವರ್ ಇದ್ರು ಕೂಡ ಪಕ್ಕ ರುದ್ರಫೋರ್ಡ್ ಅವರು ಹೊಡೆದ್ಬಿಟ್ಟು ಗೆಲ್ಸೋ ಮ್ಯಾಚ್ ಅದು. ಬಟ್ ಇವ್ರು ಅವತ್ತು ಆ ರೀತಿ ಆಡಿದ್ರು. ಬಟ್ ನಿನ್ನೆ ಮ್ಯಾಚ್ CSK ವರ್ಸಸ್ ಯಾಕೆ ಆ ರೀತಿ ಆಡಿದ್ದು? ಟಾಸ್ ಕೂಡ ಗೆದ್ರು, ಚೇಸಿಂಗ್ ಕೂಡ ತಗೊಂಡ್ರು, ಅವ್ರದೇ ಹೋಮ್ ಗ್ರೌಂಡ್ ಅದು. ಪ್ಲಸ್ ಪಾಯಿಂಟ್ ಎಲ್ಲದರಲ್ಲಿದೆ. ನಾನು ಲಾಸ್ಟ್ ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಚೇಸಿಂಗ್ ಮಾಡಿದ್ರೆ MI ಗೆಲ್ಲೋ ಮ್ಯಾಚ್ ಪಕ್ಕ MI ಗೆಲ್ಲೋದು ಅಂದ್ಬಿಟ್ಟು. ಬಟ್ ಇಲ್ಲಿ ಪ್ಲೇಯರ್ ಪ್ರಿಡಿಕ್ಷನ್ ನಂದು ಲಾಸ್ಟ್ 3 ಮ್ಯಾಚ್ ಇಂದ ಪಕ್ಕ ಸೋಲ್ತಾ ಇದೆ. ಪ್ಲೇಯರ್ ಅಂತಲ್ಲ, ಟೀಮ್ ಪ್ರಿಡಿಕ್ಷನ್ನೇ ಅಗೇನೆಸ್ಟ್ ಆಪೋಸ್ ಅಂತೂ ಆಗ್ತಾನೆ ಇದೆ. GT ವರ್ಸಸ್ MI ನೋಡಿ, ಅವತ್ತು GT ಮೇಲೆ 90+ ರನ್ ಇಂದ ಏನೋ ಗೆದ್ರು. ಅವತ್ತು ಕೂಡ ಎಲ್ಲರೂ GT ವಿನ್ ಆಗ್ಬೋದು ಅಂತ ಹೇಳಿದ್ರು, ಬಟ್ ಅವತ್ತು MI ಗೆಲ್ತು. ಬಟ್ ಲಾಸ್ಟ್ ಮ್ಯಾಚ್ LSG ವರ್ಸಸ್ RR, LSG ಈಸಿ ಗೆಲ್ಲ ಮ್ಯಾಚ್, ಅದು ಕೂಡ ಮ್ಯಾಚ್ ಪ್ರಿಡಿಕ್ಷನ್ ತಪ್ಪಾಯ್ತು, ಆಪೋಸ್ ಅಂತೂ ಫುಲ್ ಆಯ್ತು. ಬಟ್ ನಿನ್ನೆ ಅಷ್ಟೇ ಗುರು, ನಿನ್ನೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೀನಿ, ಅವ್ರದೇ ಹೋಮ್ ಗ್ರೌಂಡ್ MI ಅವ್ರದ್ದು. ಟಾಸ್ ಗೆದ್ರೆ ಚೇಸಿಂಗ್ ಮಾಡಿದ್ರೆ ಪಕ್ಕ ವಿನ್ ಆಗುತ್ತೆ ಅಂದ್ಬಿಟ್ಟು. ಬಟ್ ನಿನ್ನೆ ಸಂಜು ಸ್ಯಾಮ್ಸನ್ ಅವರು ಒಡಿಬಡಿ ಆಟ ಆಡಿ ಸೆಂಚುರಿ ಮಾಡಿದ್ರು, ಓಕೆ ಚೆನ್ನಾಗಿ ಆಡಿದ್ರು. ಬಟ್ ನಿನ್ನೆ ಮ್ಯಾಚ್ 200+ ರನ್ ಸೇಮ್ ಟು ಸೇಮ್ ಕೊಟ್ರು. ನಮ್ಮ RCB ಏನ್ ಕೊಡ್ತು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಕೊಡ್ತು CSK ಟಾರ್ಗೆಟ್ ನ. ಬಟ್ ಇವ್ರು ಸ್ಟಾರ್ಟಿಂಗ್ ಇಂದಾನೆ ಆಡ್ಕೋಬೇಕಿತ್ತು. ಎಲ್ಲಿ ಗುರು ಆಡಿದ್ ನಿನ್ನೆ ಹೋಮ್ ಗ್ರೌಂಡ್ ಅಲ್ಲಿ ಈ ರೀತಿ ಆಡಿದ್ರೆ ಫ್ಯಾನ್ಸ್ ಗೆ ಬೇಜಾರಾಗಲ್ವಾ? ನೀವ್ ಹೇಳ್ಬೋದು ಬ್ರೋ, ನಿಮ್ದು ಲಾಸ್ಟ್ 3 ಮ್ಯಾಚಸ್ ಇಂದ 4 ಮ್ಯಾಚಸ್ ಇಂದ ಪ್ರೆಡಿಕ್ಷನ್ ಫುಲ್ಲಿ ಅಪೋಸ್ ಆಗ್ತದೆ ಅಂದ್ಬಿಟ್ಟು. ಬಟ್ ನಂದು ಮಾತ್ರ ಅಲ್ಲ ಗುರು, ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ನ ಫಾಲೋ ಮಾಡ್ತಿರ್ಬೋದು, ಅವರ ವಿಡಿಯೋಸ್ ಕೂಡ ನೋಡಿ ಬೇಕಾದ್ರೆ. ಎಂಟರ್ ಮ್ಯಾಚ್ ಗುರು ಫುಲ್ಲಿ ಅಪೋಸ್ ಆಗ್ತಾ ಇರೋದು, ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇನು ಫಿಕ್ಸಿಂಗ್ ಅಂತ ಹೇಳೋದಾ ಅಥವಾ ಬೇಕಾಬಿಟ್ಟಿ ಆಡ್ತಾ ಇದಾರಾ ಏನು ಅಂತಾನೆ ಗೊತ್ತಾಯ್ತಾ ಇಲ್ಲ ಮಾತ್ರ. ನನ್ನ ಇದು ಗೆಲ್ಲ ಮ್ಯಾಚ್ ಗುರು, 200+ ರನ್ ಅವತ್ತು RCB ಮೇಲೆ ಆಡಿದ್ ನೋಡಿದ್ರೆ ಮುಂಬೈ ಅವರು ಇದು ಚೇಸ್ ಮಾಡಿ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಅದೇ ಕಾರಣಕ್ಕೆ ಲಾಸ್ಟ್ ಮ್ಯಾಚ್ ಏನಿದೆ ಅಂದ್ರೆ, ಲಾಸ್ಟ್ ಒಂದು ಮ್ಯಾಚ್ ಅಲ್ಲ, ತುಂಬಾ ಮ್ಯಾಚಸ್ ಗಳನ್ನ ಅನಲೈಸ್ ಮಾಡಿ CSK ವರ್ಸಸ್ MI ನ ಮ್ಯಾಚಸ್ ನ ಅನಲೈಸ್ ಮಾಡಿ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಇಷ್ಟು ಮ್ಯಾಚ್ ಗೆದ್ದಿದ್ದಾರೆ MI ಅವರು. ಸೊ CSK ಹೋಲಿಸ್ಕೊಂಡ್ರೆ MI ಮೇಲ್ಗೈ ಇದೆ. ಸೊ ಇವತ್ತಿನ ಮ್ಯಾಚ್ ಕೂಡ MI ಅವ್ರು ವಿನ್ ಆಗ್ತಾರೆ ಅನ್ಬಿಟ್ಟು. ಬಟ್ ನಿನ್ನೆ ಆಗಿದ್ದೇನ್ ಗುರು, ಬಟ್ MI ಅವರು ಇಲ್ಲಿ ನಿನ್ನೆ ಈಸಿಯಾಗಿ ಮ್ಯಾಚ್ ನ ಬಿಟ್ಕೊಟ್ಬಿಟ್ರು, ಅದು ಕೂಡ 103 ರನ್ಗಳಿಂದ ಗುರು. ಅಂತರದಲ್ಲಿ ಸೋಲು ಒಪ್ಕೊಂಡಿದ್ದು. ನಾವ್ ಈ ರೀತಿ ಆದ್ರೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೆಡಿಕ್ಟ್ ಮಾಡ್ಬೋದು ವಿಡಿಯೋಗೋಸ್ಕರ, ಬಟ್ ಇಲ್ಲಿ ಯಾರು ಆಡ್ತಾರೆ, ಯಾವ ಟೀಮ್ ವಿನ್ ಆಗುತ್ತೆ ನಿಜವಾಗ್ಲೂ ಗೊತ್ತಾಗಲ್ಲ ಗುರು. ನಾನು ನಿಮ್ಗೆ ಹೇಳೋದು ಒಂದೇ ಗುರು, ನಾನು ಈ ವಿಡಿಯೋದಲ್ಲಿ ಆಗಿರ್ಬೋದು, ಚಾನಲ್ ಆಗಿರ್ಬೋದು, ಯಾವುದೇ ಟೀಮ್ ನ ಮೇಲೆ ಬೆಟ್ಟಿಂಗ್ ಹಾಕಿ ಅಂತ ಹೇಳ್ತಾ ಇಲ್ಲ. ನಾನು ನನ್ನ ಚಾನಲ್ಗೆ ವಿಡಿಯೋ ಮಾಡ್ತಿರುವಂತದ್ದು ಒಂದೇ ಪರ್ಪಸ್, ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾತ್ರ. ಸೊ ಹಾಗಾಗಿ ನೀವು ಬೇಕಾದ್ರೆ ಲೈಕ್ ಮಾಡ್ತಿರೋ, ಫಾಲೋ ಮಾಡ್ತಿರೋ, ಬಿಡ್ತಿರೋ, ಕಮೆಂಟ್ಸ್ ಹಾಕ್ತಿರೋ ಬಿಡ್ತಿರೋದು, ಕಮೆಂಟ್ಸ್ ಪ್ಲಸ್ ಪಾಯಿಂಟ್ ಆಗ್ತಿರೋ, ನೆಗೆಟಿವ್ ಆಗ್ತಿರೋ ಸೆಕೆಂಡ್ರಿ. ಬಟ್ IPL ನ ನಂಬಿಟ್ಟು, ಟೀಮ್ಗಳನ್ನ ನಂಬಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆಡ್ಬೇಡಿ. ಸೊ ಹಾಗಾಗಿ ನೀವು ಬೇಕಾದ್ರೆ ಮ್ಯಾಚ್ ನ ನೋಡಿ ಖುಷಿ ಪಡಿ ಅಷ್ಟೇ ಗುರು. ಅದನ್ನ ಬಿಟ್ಟು ಬೆಟ್ಟಿಂಗ್ ಅಂತೂ ಆಡ್ಬೇಡಿ. ನಿಮ್ಗೆ ಹೇಳ್ಬೇಕನ್ನಿಸ್ತು ಹೇಳ್ದೆ. ಲಾಸ್ಟ್ ವಿಡಿಯೋಗೆ ಒಬ್ಬ ಕಮೆಂಟ್ ಹಾಕಿದ್ದ, ಅಲ್ಲ ಗುರು ಮ್ಯಾಚ್ ನಡೀತಿರುವಂತದ್ದು CSK ವರ್ಸಸ್ MI, ನೀನ್ಯಾಕೆ ಗುರು RCB ನ ತಗೊಂಡ್ಬರ್ತೀಯ ಅಂತ. ಬಟ್ ನಾನು ಆ ವಿಡಿಯೋದಲ್ಲಿ RCB ನ ತಗೊಂಡ್ ಬಂದಿದ್ದ ಉದ್ದೇಶ ಬೇರೆನೇ ಇದೆ. ಲಾಸ್ಟ್ RCB ಸೋತಾಗ CSK ಫ್ಯಾನ್ಸ್ ಏನಿದ್ರೆ ಯಾವ ರೀತಿ ಆಡಿದ್ರು ಅಂತ RCB ಫ್ಯಾನ್ಸ್ ಗಳಿಗೆ ಮಾತ್ರ ಗೊತ್ತು. ಸೊ ಇಲ್ಲಿ ನಾನು CSK ಟೀಮ್ ನ ಅಥವಾ CSK ಪ್ಲೇಯರ್ಸ್ ನ ಯಾರನ್ನು ಕೂಡ ನಾನು ಅಪೋಸ್ ಮಾಡ್ತಾ ಇಲ್ಲ. ಎಲ್ಲ ಕೂಡ ನಂಗೆ ಇಷ್ಟನೇ, CSK ನ ಇಷ್ಟನೇ, ಇಲ್ಲ ಅಂತಲ್ಲ. ಬಟ್ CSK ಫ್ಯಾನ್ಸ್ ಇದಾರಲ್ವಾ, ಅವ್ರು ಮಾಡೋ ಆ ರೀತಿ ಟ್ರೋಲ್ಗಳಿಗೆ ನಾವಂತೂ ಈ RCB ಫ್ಯಾನ್ಸ್ ಏನಿದೀವಿ, CSK ಗೆಲ್ಲಿ CSK ಸೋಲ್ಲಿ ಉರ್ಸೋದು ನಾವೇನೆ. RCB ಗೆಲ್ಲಿ ಸೋಲ್ಲಿ ಉರ್ಸೋದಂತೂ ನಾವೇನೆ RCB ಫ್ಯಾನ್ಸ್ ಗಳು. ಸೊ ಅದಂತೂ ಮೈಂಡ್ ಅಲ್ಲಿ ಇರ್ಲಿ ನಿಮಗೆ. ಅದ್ ಲಾಸ್ಟ್ ವಿಡಿಯೋ ಯಾರು ಕಮೆಂಟ್ ಹಾಕಿದ್ರಲ್ಲ ಗುರು, ನಿನ್ಗೆ ಈ ಮಾತು ಹೇಳ್ತಾ ಇರೋದು. ನೀನು RCB ಫ್ಯಾನರ್ ಆಗಿರು, CSK ಫ್ಯಾನರ್ ಆಗಿರು, ನೀನು RCB ಫ್ಯಾನ್ ಆಗ್ಬಿಟ್ಟು ಆ ರೀತಿ ಕಾಮೆಂಟ್ಸ್ ಹಾಕಿದ್ರೆ ನಿನಗೆ ಏನ್ ಹೇಳೋದು ಗುರು, ನಂಗಂತೂ ಗೊತ್ತಾಯ್ತಾ ಇಲ್ಲ. ಸೊ ಹಾಗಾಗಿ ಒಂದೊಂದು ನೀನ್ ಫಿಕ್ಸ್ ಆಗ್ಬಿಡು, RCB ಸೋಲ್ಲಿ ಗೆಲ್ಲಿ CSK ಸೋಲ್ಲಿ ಗೆಲ್ಲಿ ಉರ್ಸೋದಂತೂ ನಾವೇನೆ. ಅಬ್ಸರ್ವ್ ಮಾಡಿದ್ರಾ, ಈ ಸಲ ಸ್ಟಾರ್ಟಿಂಗ್ ಎಲ್ಲ ನಮ್ಮ ಕಿಂಗ್ ಕೊಹ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಯಾರಿಗೆ, CSK ಅವರಿಗೆ ಉರಿಸ್ಲಿಕ್ಕೆ. ಅದ್ ಯಾವ ತರ ಹೇಳಿ, ಈ ರೀತಿ. ಸೊ ಹಾಗಾಗಿ ನಾವೇನ್ ಕಡಿಮೆ ಇಲ್ಲ, ಕಿಂಗ್ ಕೊಹ್ಲಿ ಫ್ಯಾನ್ ಆಗ್ಬಿಟ್ಟು ನಾವೇನ್ ಕಡಿಮೆ ಇಲ್ಲ. ಸೊ RCB ಸೋಲ್ಲಿ ಗೆಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ನಾವಂತೂ ಉರ್ಸೋದಂತೂ ಬಿಡಲ್ಲ RCB ಫ್ಯಾನ್ಸ್. ನಾನು ಮುಂದಿನ ಮ್ಯಾಚ್ ಗಳನ್ನ ವಿಡಿಯೋ ಮತ್ತೆ ಮಾಡ್ತೀನಿ, ಪ್ರೆಡಿಕ್ಷನ್ ಕೊಡ್ತೀನಿ. ಅದು ಲಾಸ್ ಆರ್ ವಿನ್ ನನ್ನ ಪ್ರೆಡಿಕ್ಷನ್. ಬಟ್ ನಾನು ಹೇಳೋದಂತೂ ಹೇಳ್ತೀನಿ ಗುರು, 100% ಹೇಳಕ್ಕಾಗಲ್ಲ ಇಂಥ ಟೀಮೇ ವಿನ್ ಆಗುತ್ತೆ, ಇಂಥ ಪ್ಲೇಯರ್ಸೇ ಆಡ್ತಾರೆ ಅಂದ್ಬಿಟ್ಟು. ಬಟ್ ಸ್ವಲ್ಪ ಪ್ರೆಡಿಕ್ಷನ್ ಮಾಡ್ಬೋದು ಅಷ್ಟೇನೆ.
ಲಾಸ್ಟ್ ಮ್ಯಾಚಸ್ ಗಳನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಇಂಥ ಟೀಮು ಇದಕ್ಕೆ ಇಂತ ಹೋಲಿಸ್ಕೊಂಡ್ರೆ ಸ್ಟ್ರಾಂಗ್ ಇದೆ ಸೊ ಗೆಲ್ಬಹುದು ಅಂದ್ಬಿಟ್ಟು, ಬಟ್ ಆಡ್ಲಿಲ್ಲ ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಗುರು, ಸ್ವಲ್ಪ ಪ್ರಿಡಿಕ್ಷನ್ ಕೊಡ್ಬೋದು ಅಷ್ಟೇನೆ. ಇನ್ನ ನಿನ್ನೆ ಮ್ಯಾಚ್ ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ಚೆನ್ನೈ ಕಡೆ ಚೆನ್ನಾಗಿ ಆಡಿದ್ದು ಹೊಡಿಬಡಿ ಆಟ ಆಡಿದ್ದು ಯಾರಂತಂದ್ರೆ ಸಂಜು ಸ್ಯಾಮ್ಸನ್ ಗುರು. ಈ ಮನುಷ್ಯ 26+ ಬಾಲ್ ಅಲ್ಲೇ 50 ಮುಗಿಸಿದ್ರು ಅಂಡ್ ಸೆಂಚುರಿ ಕೂಡ ಮಾಡಿದ್ರು. ಕೊನೆಯದಾಗಿ 101 ರನ್ಗಳನ್ನ ಕಾಂಟ್ರಿಬ್ಯೂಷನ್ ಆಗಿ ಕೂಡ ನೀಡಿದ್ರು ಚೆನ್ನೈ ಟೀಮ್ಗೆ. ಸೊ ಫೈನಲ್ ಆಗಿ ಎಂಐ ಅವರು 104 ರನ್ಗಳಿಗೆ ಆಲ್ ಔಟ್ ಕೂಡ ಆಗಿರುವಂತದ್ದು ಗುರು. ಅಂಡ್ CSK 103 ರನ್ಗಳಿಂದ ಗೆದ್ರು ಕೂಡ. ಅಂಡ್ ಪಾಯಿಂಟ್ ಟೇಬಲ್ ಅಲ್ಲಿ CSK 5ನೇ ಪ್ಲೇಸ್ ಬಂದ್ರು ಗುರು. ಪಕ್ಕಾ ಮೋಸ್ಟ್ಲಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ತೋರಿಸ್ತಾ ಇರುವಂತದ್ದು CSK ಅವರು. ಬಟ್ ಮುಂದಿನ ಮ್ಯಾಚಸ್ ಅಲ್ಲಿ ಆಡ್ತಾರಲ್ಲ ಗೊತ್ತಿಲ್ಲ. ಅಂಡ್ RCB ಮೇಲೆ ಇನ್ನೊಂದು ಮ್ಯಾಚ್ ಇರ್ಬೇಕಿತ್ತು ಅಂತ ನಂಗೆ ಅನಿಸ್ತಾ ಇದೆ. ಇದಿದ್ರೆ ಮಾತ್ರ ಸರಿಯಾಗಿ ವಾಂಚ್ಬಿಟ್ಟು ಕಳಿಸ್ತಾ ಇದ್ವಿ CSKಗೆ. ಬಟ್ ನೋಡೋಣ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ವಿವೇಕ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋಗೊಂದು ಲೈಕ್ ಹಾಕ್ಬಿಟ್ಟು ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಅಂಡ್ ಟೇಕ್ ಕೇರ್.